ನಮ್ಮ ಕರಾವಳಿ ಪ್ರದೇಶದ ಪ್ರಮುಖವಾದ ಸಮಸ್ಯೆ ಒಂದು ಮರಳಿನ ಸಮಸ್ಯೆ ಮತ್ತು ಎರಡನೇದು ಇವತ್ತು ನಮ್ಮ ಲ್ಯಾಟ್ರಿನ್ ಸ್ಟೋನ್ನ ಸಮಸ್ಯೆ. ಯಾಕೆಂತ ಹೇಳಿದರೆ ಇವತ್ತು ಕೆಂಪು ಕಲ್ಲದು ಪ್ರತಿಯೊಬ್ಬ ಅಗತ್ಯ. ಇವತ್ತು ಯಾವುದೇ ಒಂದು ಮನೆ ಕಟ್ಟುತ್ತಿದ್ದು ಕೂಡ ಬೇರೆ ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಮತ್ತು ಬೇರೆ ಪ್ರದೇಶದಲ್ಲಿ ಇಟ್ಟಿಗೆಯಲ್ಲಿ ಕಟ್ಟುವ ಅಥವಾ ಇನ್ನಿತರ ನಮ್ಮ ಹಾಲೋ ಬ್ಲಾಕ್ಸ್ನಲ್ಲಿ ಕಟ್ಟುವಂಥದ್ದು ಆ ಒಂದು ಪರಿಸ್ಥಿತಿ ಇಲ್ಲಿ ಇಲ್ಲ. ಯಾಕೆ ನಾವು ಸಮುದ್ರದ ಬದಿಯಲ್ಲಿದ್ದೇವೆ. ಇಲ್ಲಿ ಎಲ್ಲವೂ ಕೂಡಿದ್ದು ಉಪ್ಪಿನಾಂಶದಿಂದ ಕ್ರೋಢೀಕೃತವಾದ ಮತ್ತು ವಿಪರೀತವಾದ ಮಳೆಯಿಂದ ಬರುವಂಥ ನಮ್ಮ ಪ್ರದೇಶ ಆಗಿದೆ. ಅದಕ್ಕಾಗಿ ಇಲ್ಲಿಯ ಒಂದು ಪರಿಸ್ಥಿತಿ ಅಂತ ಹೇಳಿದರೆ ಯಾವುದೇ ಮನೆ ಮತ್ತು ಯಾವುದೇ ಬಿಲ್ಡಿಂಗ್ ಯಾವುದೇ ಫ್ಲ್ಯಾಟ್ಗಳು ಅದು ಕೆಂಪು ಕಲ್ಲಲ್ಲೇ ಕಟ್ಟುವಂಥದ್ದು. ಯಾರಾದರೂ ಫ್ಲ್ಯಾಟನ್ನು ಹಾಲೋ ಬ್ಲಾಕ್ಸಲ್ಲಿ ಕಟ್ಟಿದರೆ ಅದನ್ನು ಯಾರು ತೆಕ್ಕೊಳ್ಳಿಕ್ಕೆ ಕೂಡ ಬರೋದಿಲ್ಲ. ಅದನ್ನು ಪಾರ್ಟಿಷನ್ ಮಾತ್ರ ಹಾಲೋ ಬಾಕ್ಸ್ ಇರುವಂಥದ್ದು. ಆದಾಗ ಇದು ಜನರಿಗೆ ಅತಿ ಅಗತ್ಯ ಅಂತೇಳಿ ನಾವು ನಿನ್ನೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಮತ್ತು ಸಚಿವರು ಮೊನ್ನೆ ಮೀಟಿಂಗ್ ಮಾಡಿ ಅದಕ್ಕೊಂದು ಸಮಿತಿ ಮಾಡಿ ಅವರು ಒಂದು ಕಮಿಟಿ ಮಾಡಿ ನಿನ್ನೆ ನಾವು 2ನೇ ಹಂತದ ಮೀಟಿಂಗ್ನ ಮಾಡಿ ಭಾಳ ಸ್ಪಷ್ಟವಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳ ಸೂಚನೆ ನಾವು ಕೊಟ್ಟಿದ್ದೇವೆ. ಆದ ಕಾರಣ ಇವತ್ತು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಕೆಂಪುಗಲ್ಲಿ ಸಿಕ್ಕಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಮತ್ತು ಕಾರಿ ಲೀಸಿಗೆ ಅದನ್ನು ಹೇಗೆ ಅತಿ ಸಿಕ್ಕುವ ವ್ಯವಸ್ಥೆ ಅದಕ್ಕೆಲ್ಲ ಕೂಡ ನಿಯಮವನ್ನು ಸರಳೀಕರಣ ಮಾಡಿಕೊಂಡು ಮತ್ತು ಟೈಮ್ ಬೌಂಡಲ್ಲಿ ಪರ್ಮಿಷನ್ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ. ಅದು ಅತಿ ಶೀಘ್ರದಲ್ಲೇ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ರೂಲ್ಸ್ ಮುಂದಿನ SOP ಮುಂದಿನ ಮಾಡ್ತಾರೆ. ಅದು ಇವತ್ತು ಅನುಷ್ಠಾನಕ್ಕೆ ಬರ್ತದೆ. ಅಷ್ಟು ಮಾತ್ರ ಅಲ್ಲ, ನಾನು ನಮ್ಮ ಉಸ್ತುವಾರಿ ಸಚಿವರಿದ್ದಾಗ ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಮತ್ತು ನಿಗದಿತ ಪ್ರದೇಶದಿಂದ ಇವತ್ತು ಕಡಿಮೆ ಬೆಲೆ ಜನಸಾಮಾನ್ಯರಿಗೆ ಮರಳು ಸಿಗಬೇಕೆಂಬ ಸ್ಯಾನ್ ಬಜಾರ್ ಆ್ಯಪನ್ನು ನಾನು ಮಾಡಿದ್ದೆ. ಅದೇ ರೀತಿಯಲ್ಲಿ ಈ ಎಲ್ಲ ನಮ್ಮ ಈ ರೂಲ್ಸ್ ಎಲ್ಲ ಕರೆಕ್ಟಾಗಿ ಈ ನಮ್ಮ ಲ್ಯಾಟ್ರೈಟ್ನ ಇವತ್ತು ಇದು ವ್ಯಾಪಾರ ಅಧಿಕೃತವಾಗಿ ಲೈಸೆನ್ಸ್ ಕೊಟ್ಟು, ಯಾಕೆ ಕಳೆದ ಹಿಂದಿನ 1919ರಿಂದ ಇಲ್ಲವರೆಗೆ ಬಹುಶಃ ಕೆಲವೊಂದು ಸಂಪ್ರದಾಯವಾಗಿ ನಡೀತಿತ್ತು. ಒಂದು ಕಾನೂನು ಇರ್ತದೆ, ಒಂದು ಸಂಪ್ರದಾಯ ಇರ್ತದೆ. ಕಾನೂನಾದರೂ ತುಂಡು ಮಾಡ್ಬೋದು, ಸಂಪ್ರದಾಯ ತುಂಡು ಮಾಡಲಿಕ್ಕೆ ಭಾಳ ಕಷ್ಟ. ಸೊ ಮುಂಚೆ ಅದೇ ರೀತಿ ನಡೀತಾ ಇರ್ತದೆ ಅಲ್ಲಿ ವಿಚಾರದಲ್ಲಿ. ಅದಕ್ಕೊಂದು ಸಿಸ್ಟಮೆಟಿಕ್ ತಂದು ಆ ಒಂದು ರೂಲ್ಸನ್ನು ಫ್ರೇಮ್ ಮಾಡಿ ಮುಂದೆ ತಂದು ನಿಂತ ನಂತರ ನಾವು ಹೇಗೆ ಸ್ಯಾನ್ ಬಜಾರ್ ಆ್ಯಪನ್ನು ನಾವು ತಂದಿದ್ದೇವೆ ಅದೇ ರೀತಿ ಕಲ್ಲಿಗೆ ಕೂಡ ಆ್ಯಪನ್ನು ತರ್ತೇವೆ. ನಿಗದಿತ ಸಮಯದಲ್ಲಿ ನಿಗದಿತ ಬೆಲೆಗೆ ಜನಸಾಮಾನ್ಯರಿಗೆ ಅತ್ಯಂತ ಕಡಿಮೆ ಮೇಲೆ ಗೌರ್ಮೆಂಟ್ ರೇಟನ್ನು ಫಿಕ್ಸ್ ಮಾಡಿ ಕೆಂಪು ಕಲ್ಲನ್ನು ಇವತ್ತು ಜನರಿಗೆ ಮುಟ್ಟಿಸುವಂತಹ ಯೋಜನೆಗೆ ನಾವಿವತ್ತು ಚರ್ಚೆ ಆಗಿದೆ. ಅದನ್ನು ನಾವಿವತ್ತು ಅನುಷ್ಠಾನ ಮುಂದಿನ ನಾವು ತರ್ತೇವೆ. ಅದಕ್ಕೆ ಎಲ್ಲರ ಸಹಕಾರ ಕೂಡ ಇವತ್ತು ಅತಿ ಅಗತ್ಯ. ಅದೇ ರೀತಿ ಮರಳಿಗೆ ಸಂಬಂಧಪಟ್ಟ ಕೂಡ ಇವತ್ತು CRZ ಮತ್ತು ನಾನ್ CRZ ಅಂತಿದೆ. ನಾನ್ CRZನಲ್ಲಿ ಈಗ ಅಲ್ಲಿ ಟೆಂಡರ್ ಕರೆದುಕೊಂಡು ಭಾಳಷ್ಟು ಬ್ಲಾಕ್ ಇದೆ, ಅಲ್ಲಿ ಬೇಕಾದಷ್ಟು ಹೊಯ್ಗೆ ಇದೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಅರ್ಜಿ ಕೊಟ್ಟದನ್ನು ಕೂಡ ಆದಷ್ಟು ಬೇಗ ಮುಗಿಸಿಕೊಂಡು ನಾನ್ CRZನಲ್ಲಿ ಇವತ್ತು ಅದನ್ನು ಚಾಲನೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಆದರೆ ನಮ್ಮ ಈ ಜಿಲ್ಲೆಯ ನಮ್ಮ ಪರಿಸ್ಥಿತಿಯನ್ನು ಎಲ್ಲರಿಗೂ ಕೂಡ CRZನವೇ ಇವತ್ತು ಮರಳು ಬೇಕೆ, ಭಾಳ ಫೈನ್ ಆಗಿರ್ತದೆ, ಅದು ಬಹುಶಃ ದಪ್ಪ ಆಗಿರೋದಿಲ್ಲ, ಲೀಕೇಜ್ ಆಗೋದಿಲ್ಲ. ಅದರಿಂದಾಗಿ ಎಲ್ಲ ಮನೆ ಕಟ್ಟುವವರಿಗೆ ಬಿಲ್ಡಿಂಗ್ ಕಟ್ಟುವವರಿಗೆ ಅದು ಮುಂದಿನ 60-100 ವರ್ಷದಾಗ ಬಾಳ್ಬೇಕು ಉದ್ದೇಶದಿಂದ ಎಲ್ಲರೂ ಕೂಡ CRZ ಹೊಯ್ಗೆಯನ್ನು ಅಪೇಕ್ಷೆ ಪಡ್ತಿದ್ದಾರೆ. ಹಿಂದೆ ಆಸ್ಕರ್ ಫರ್ನಾಂಡಿಸ್ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಸ್ಪೆಷಲ್ ಪರ್ಮಿಷನ್ ತೆಗೆಸಿಕೊಟ್ಟು ಎನ್ವೈರ್ಮೆಂಟ್ ಮಿನಿಸ್ಟರ್ ಮನೆಗೆ ಹೋಗಿ ರಾತ್ರಿ 1 ಗಂಟೆಗೆ ಉಡುಪಿಯವರು ನಮ್ಮವ್ರನ್ನ ಕರ್ಕೊಂಡು ಕೂತ್ಕೊಳಿಸಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟು ಅವರ 10 ವರ್ಷ ಯಾವುದೇ ಸಮಸ್ಯೆ ಇಲ್ಲದೆ ನಡೀತು. ಈಗ ನಾವು ನಮ್ಮ ಜಿಲ್ಲಾಧಿಕಾರಿಗೆ ಮತ್ತು ರಾಜ್ಯದ ಅಧಿಕಾರಿಗೆ ನಾವು ಹೇಳಿದ್ದೇವೆ, ನಮ್ಮ ರಾಜ್ಯದ ಕೆಲಸ ಏನಿದೆ ಅದು ಈಗ ಮ್ಯಾಥಮೆಟಿಕ್ಸ್ ಸರ್ವೆ ಮಾಡಿ ನಮಗೆ ಎಷ್ಟು ಹೊಯ್ಗೆ ಕೆಪಾಸಿಟಿ ಇದೆ, ಎಷ್ಟು ನಮಗೆ ಬ್ಲಾಕ್ ಮಾಡ್ಬೋದು ಮತ್ತು ಅದಕ್ಕೆ ಏನು ನಿಯಮ ಮಾಡಿ ನಾವು ಇದನ್ನು ರಾಜ್ಯ ಮಟ್ಟಕ್ಕೆ ಕಲಿಸಬೇಕು. ರಾಜ್ಯ ಮಟ್ಟಕ್ಕೆ ಕಲಿಸಂತ ಈಗಾಗಲೇ ರಾಜ್ಯದಿಂದ ಹಿಂದಿನ ಹಾಗೆ ಪರ್ಮಿಷನ್ ಕೊಡಿ ಅಂತೇಳಿ ಕೇಂದ್ರಕ್ಕೆ ಬರೆದಿದ್ದಾರೆ. ಇದನ್ನು ನಾನು ನಮ್ಮ ಸಂಸದಂತ ಬ್ರಿಜೇಶ್ ಚೌಟರಿ ಕೂಡ ಹೇಳಿದ್ದೇನೆ, ಕೋಟ ಶ್ರೀನಿವಾಸ ಪೂಜಾರಿ ಕೂಡ ಹೇಳಿದ್ದೇನೆ. ನಮ್ಮ ಎಲ್ಲ ಶಾಸಕ ಪ್ರತಿಗಳನ್ನು ಅಲ್ಲಿ ಡೆಲ್ಲಿ ಕರ್ಕೊಂಡೋಗಿ ಆಸ್ಕರ್ ಫರ್ನಾಂಡಿಸ್ ಹೇಗೆ ಎನ್ವೈರ್ಮೆಂಟ್ ಮಿನಿಸ್ಟರ್ ಮನೆಯಲ್ಲಿ ಕೂತ್ಕೊಂಡು ಫೈಲ್ ಸ್ಯಾಂಕ್ಷನ್ ಮಾಡಿದ್ರೆ ಅದೇ ರೀತಿ ಕೂತ್ಕೊಂಡು ನಮಗೆ ಎನ್ವೈರ್ಮೆಂಟ್ ನಮಗೆ ಅಲ್ಲಿಂದ ಒಂದು ಕ್ಲಿಯರೆನ್ಸ್ ಕೊಟ್ಟರೆ ಆಟೋಮೆಟಿಕಲಿ ಮರಳಿನ ಸಮಸ್ಯೆ ಕೂಡ ಇವತ್ತು ಬಗೆಹರಿಸಿ ಎಲ್ಲ ವರ್ಗದವ್ರಿಗೆ ದುಡಿಯೋ ವರ್ಗದ ಹಿಡಿದು ಬಿಲ್ಡಿಂಗ್ ಕಟ್ಟುವ ವರ್ಗದವ್ರಿಗೆ ಕೂಡ ಪ್ರಯೋಜನ ಆಗ್ತದೆ. ನಾವೆಲ್ಲರೂ ಕೂಡ ಅದು ಸಂಸದರು, ಶಾಸಕರು, ಜನಪ್ರತಿನಿಧಿಗಳು ಒಟ್ಟುಗೂಡಿಸಲು ಇದಕ್ಕೆ ನಾವು ಬಗೆಹರಿಸೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ.
ನಿಮ್ಮೆಲ್ಲರ ಸಹಕಾರ ಇಲ್ಲ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಕ್ರಮ ಅನ್ನುವಂಥದ್ದು ಭಾಳ ಸಮಸ್ಯೆಯಾಗಿ ಕಾಡ್ತಾ ಇತ್ತು, ಇದು ನಡೆಯುವುದಿಲ್ಲ ಅಂತಿದೆ ಅಕ್ರಮ. ನೋಡಿ, ನೀವು ಸಮರ್ಪಕವಾಗಿ ನೀವು ಸಕ್ರಮವಾಗಿ ಮಾಡಲಿಕ್ಕೆ ಅವಕಾಶ ಕೊಡದಿದ್ದಲ್ಲಿ ಅಕ್ರಮ ಆಗ್ತದೆ. ನೀವು ಸಕ್ರಮ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ಅಕ್ರಮ ಯಾರು ಮಾಡ್ತಾರೆ ಇದರಲ್ಲಿ? ಸೊ ಸಕ್ರಮ ಮಾಡುವ ರೀತಿಯಲ್ಲಿ ಮಾಡೋ ಜವಾಬ್ದಾರಿ ನಮ್ಮದು. ನಾವು ಆ ಕೆಲಸ ಮಾಡದೆ ಇಲ್ಲಿ ಕೊಡದೆ ಉಪಾಯ ಇಲ್ಲದೆ ನಾವು ಏನು ಮಾಡ್ತದೆ ಜನರು? ಈಗ ನಾವು ಹಿಂದೆ ಆಲೋಚನೆ ಮಾಡಿದರೆ ನಾವೆಲ್ಲ ಹಿಂದೆ ಹೋಗ್ತೇವೆ, ನಾವು ಮುಂದೆ ಆಲೋಚನೆ ಮಾಡಿದರೆ ನಾವೆಲ್ಲ ಮುಂದೆ ಹೋಗ್ತೇವೆ. ಸೊ ನಾವೆಲ್ಲ ಜೊತೆ ಮುಂದೆ ಆಲೋಚನೆ ಮಾಡಿಕೊಂಡು ನಾವು ಮುಂದೆ ಹೋಗುವ, ಹಿಂದಿನ ಬಗ್ಗೆ ನಮಗೆ ಯಾಕೆ?